ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಿಮಗೆಲ್ಲ ಕಬಾಳಮ್ಮ ಕಿಚನ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಟನ್ ಲಿವರ್ ಫ್ರೈ ಮಾಡ್ತಾಯಿದ್ದೀನಿ. ಮಟನ್ ಲಿವರ್ ಫ್ರೈಗೆ ನಾನು ಬಾಣಲಿ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯಿಲಿ. ದಯವಿಟ್ಟು ನನ್ನ ವಿಡಿಯೋ ನೋಡೋರಿದೆ ಮೊದಲಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಇಲ್ಲಿ ಎಣ್ಣೆ ಕಾದಿದೆ, ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಫ್ರೈ ಆಗಲಿ. ನಾನು ಲಿವರು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚೆಂದಾಗಿ ಹುರಿದು ಇಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈರುಳ್ಳಿ ಚೆಂದಾಗಿ ಫ್ರೈ ಆಗಲಿ. ಒಂದೆರಡು ಈಗ ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ಚೆಂದಾಗಿ ಫ್ರೈ ಆಗಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ. ಇದು ಹಸಿ ಸ್ಮೆಲ್ ಹೋಗ್ಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈಗ ಇದಾಗಿದೆ. ಏನು ಹಾಕ್ಬೇಕಲ್ಲ ಇದು? ಈಗ ಇದಕ್ಕೆ ಸ್ವಲ್ಪ ಉಪ್ಪು, ನಾನು ಲಿವರ್ಗೆ ಉಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಇದಕ್ಕೆ ಸ್ವಲ್ಪ ಹಾಕ್ತೀನಿ. ಆಮೇಲೆ ಬೇಕಂದರೆ ನೋಡಿ ಹಾಕ್ಕೋಬೋದು. ಮತ್ತು 1-2 ಸ್ಪೂನ್ ಧನಿಯಾ ಪುಡಿ, ಒಂಚೂರು ಖಾರದ ಪುಡಿ, ಗರಂ ಮಸಾಲ 1-1.5 ಸ್ಪೂನ್ ಅಷ್ಟು. ಮತ್ತು ನಾನಿಲ್ಲಿ ಮಟನ್ ಮಸಾಲೆ ತೊಗೊಂಡಿದ್ದೀನಿ. ಮಟನ್ ಮಸಾಲೆ 1-1.5 ಸ್ಪೂನ್ ಅಷ್ಟು. ಒಂಚೂರು ಪೆಪ್ಪರ್ ಪೌಡರು. ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಚೆಂದಾಗಿ. ಈಗ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ, ಲಿವರ್ನ ಚೆಂದಾಗಿ ತಿರುಗಿಸೋಣ. ಈಗ ಇದು ಚೆಂದಾಗಿ ಒಂದು 5 ನಿಮಿಷ ಫುಲ್ಲು ಫ್ರೈ ಮಾಡಿದ್ದೀನಿ, ಬೆಂದಿದೆ. ಈಗ ಲಾಸ್ಟ್ನಲ್ಲಿ ಕೊತ್ತಂಬರಿ ಹಾಕ್ಬಿಡ್ತೀನಿ. ಮಟನ್ ಲಿವರ್ ಫ್ರೈ ರೆಡಿ ಆಯಿತು. ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಮಟನ್ ಫ್ರೈ ರೆಡಿಯಾಗಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಬಂದಿದೆ, ಚೆಂದಾಗಿ ಬಂದಿದೆ. ನೀವು ಮನೆಯಲ್ಲಿ ಇದೇ ಮಸಾಲೆ ಹಾಕಿ ಸಿಂಪಲ್ ಮಸಾಲೆ ಮಾಡಿ ನೋಡಿ, ಚೆಂದ ಇರುತ್ತೆ. ಲಿವರು ಮೈಗೂ ಒಳ್ಳೆಯದು. ಸುಮಾರು 1 ತಿಂಗಳಿಗಾನ ಒಂದು ಸಲ ತಂದು ಮಾಡಿ ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಇರೋ ಬೆಲ್ ಲೈಕ್ನ ಒತ್ತಿ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತೀನಿ. ಧನ್ಯವಾದಗಳು.